ಹಾಯ್ ಹಲೋ, ನಾನಿವತ್ತು ಆಲೂಗಡ್ಡೆಯಿಂದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಆಯಿತಾ. ಒಂದು ಜಾರಲ್ಲಿ ಸಬ್ಬಕ್ಕಿನ 1 ಕಪ್ಪಷ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದು ಫೈನ್ ಪೌಡರ್ ಆಗಲ್ಲ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆನ ಕುಕ್ಕರಲ್ಲಿ ಹಾಕಿ, ಕುಕ್ಕರಲ್ಲಿ ಉಂಡೆ ಹಾಕಿ ಬೇಯಿಸೋಕೆ ಹೋಗ್ಬೇಡಿ. ಆವಾಗ ಮಧ್ಯ ಮಧ್ಯ ನಮ್ಮ ಥರ ಕಷ್ಟ ಆಗೋಗುತ್ತೆ. ಸೊ ಕಟ್ ಮಾಡಿ ಬೇಯಿಸಿ 1 ವಿಷಲಲ್ಲಿ ಬೆಂದೋಗುತ್ತೆ. ಅದ್ರ ಸಿಪ್ಪೆನೆಲ್ಲ ಪೀಲ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಆಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ನಾನು ಹಿಮಾಲಯನ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಯಾವ್ದು ಬೇಕೋ ಆ ಸಾಲ್ಟ್ ಹಾಕ್ಕೊಳ್ಳಿ. ಅದಕ್ಕೆ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಇಲ್ಲ ಅಂದರೆ ಅಡ್ಡಿ ಇಲ್ಲ, ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಏನಿದೆ ನಿಮ್ಮ ಹತ್ರ ಏನಿರುತ್ತೆ ಅದನ್ನು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಮಗೊಂದು ಸ್ವಲ್ಪ ಖಾರ ಜಾಸ್ತಿ, 1 ಕೈ ಜಾಸ್ತಿ ಮೇಲೆ ಇಷ್ಟ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ನೀವು ಏನು ಬೇಕು ಅದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಆ್ಯಡ್ ಮಾಡ್ಕೋಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪು, ಕರಿಬೇವು ಕಟ್ ಮಾಡಿಟ್ಟು ಅದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ಇದೇನು ಪೌಡರ್ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕಿದ್ರೆ ಗಟ್ಟಿ ಥರ ಆಗೋಗುತ್ತೆ. ನೋಡಿಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ತಾ ಹೋಗಿ. ಚೆನ್ನಾಗೆ ಸ್ಮ್ಯಾಶ್ ಮಾಡಬೇಕು. ಇದು ಚೆನ್ನಾಗೆ ಸ್ಮ್ಯಾಶ್ ಮಾಡಿ ಚಪಾತಿ ಥರ ಬರಬೇಕದು ರೋಲ್. ಚಪಾತಿ ಥರ ಬಂದು ಅದನ್ನು ನೀವು ಹೊತ್ಕೊಂಡು ಇಟ್ಕೋಬೇಕು. ಅದನ್ನು ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಮಾಡ್ಬೋದು. ಕೆಲವರು ಚೀಸ್ ಬಾಲ್ ಥರ ಮಾಡ್ಕೊತಾರೆ. ಸೊ ನಾನು ಸ್ವಲ್ಪ ಫಿಂಗರ್ ಚಿಪ್ಸ್ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ಟ್ರೈಟಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಇಟ್ಸ್ ರಿಯಲಿ ಅಮೇಝಿಂಗ್ ಆಯಿತಾ, ಸಖತ್ತಾಗಿದೆ. ಯುನಿಕ್ ಆಗಿರೋ ಟೇಸ್ಟ್ ಇದು. ಒನ್ ಆಫ್ ಮೈ ಫ್ರೆಂಡ್ ಹೇಳಿದ್ದು. ಸೊ ಟ್ರೈ ಮಾಡಿದೆ, ಅಮೇಝಿಂಗ್ ಆಗಿ ಬಂತು. ನಿಜವಾಗ್ಲೂ ಒಂದ್ಸತಿ ನೀವು ಟ್ರೈ ಮಾಡಿ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಕೊಡೋಕ್ಕೆ, ಹೊರಗಡೆ ಹೋಗಿ ತಿನ್ನೋದಕ್ಕೆ ಡಬಲ್ ನಾವು ಕೊಡೋದಕ್ಕಿಂತ ಈ ಥರ ನಾವು ಏನು ಪರ್ಟಿಕ್ಯುಲರ್ ಸ್ನ್ಯಾಕ್ಸು ಇದೆಲ್ಲ ಹೊರಗಡೆ ಸಿಗಲ್ಲ. ಸೊ ಮನೆಯಲ್ಲೇ ಜಸ್ಟ್ 3 ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡ್ಕೊಡ್ಬೋದು. ಆರಾಮಾಗಿ ಮಾಡ್ಕೊಂಡು ಮಕ್ಳಿಗೆ ಕೊಡ್ಬೋದು. ಇದನ್ನು ಫ್ರಿಜ್ಜಲ್ಲೂ ಬೇಕಾದ್ರೆ ಡೋ ಏನು ಕಲಸಿಟ್ಟಿರ್ತೀವಿ ಅದನ್ನು ಇಟ್ಕೊಂಡು ನಾವು ಯಾವಾಗಾರ ಈವ್ನಿಂಗಲ್ಲಿ ಮಾಡ್ಕೊಂಡು ತಿನ್ಬೋದು. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಯಾವ ಶೇಪ್ ಬೇಕು ನೀವು ಅದನ್ನು ಕಟ್ ಮಾಡಿಕೊಂಡು ಅದನ್ನು ಆಯಿಲ್ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಒಂದು 5 ಮಿನಿಟ್ಸು ಡೀಪ್ ಫ್ರೈ ಮಾಡ್ಕೊಳ್ಳಿ. ನಾನು ಒಂದು 5 ಮಿನಿಟ್ಸೇ ಮಾಡಿದೆ. ನಮಗೆಲ್ಲ ಕ್ರಿಸ್ಪಿ ಇಷ್ಟ ಆಯಿತಾ. ನಿಜವಾಗ್ಲೂ ಅದು ಫ್ರೈ ಆದಮೇಲೆ ಒಂಥರ ಫಿಶ್ ತಿನ್ನೋ ಫೀಲ್ ಬರ್ತಿತ್ತು. ಕ್ರಿಸ್ಪಿನೆಸ್ ಬಿಸಿಯಾಗಿ ಸರ್ವ್ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಕ್ರಿಸ್ಪಿ ಆಗಿತ್ತು, ತುಂಬಾ ಟೇಸ್ಟ್ ಚೆನ್ನಾಗಿತ್ತು. ಒಂದ್ಸತಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಹೇಳಿ. ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಹಾಗೆ ಪ್ಲೀಸ್ ಈ ವಿಡಿಯೋ ನೋಡೋರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೋಗಿ ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.